ಈ ಊರಿನ ಮಧ್ಯೆ ಕೊಳಚೆ ಕೊಳ ಯಾಕಿಟ್ಟಿದ್ದಾರೆ ಗೊತ್ತಾ? ಗೊತ್ತು ಕಣೋ, ಮುಂದೆ ಎಲೆಕ್ಷನ್ ಅಲ್ಲಿ ವೋಟ್ ಕೇಳಕ್ಕೆ ಕೊಡ್ತಾರೆ ಕತ್ತೆ ಕಾಲ. ಸ್ಕೂಲ್ ಬೆಲ್ ಹೊಡಿತುಕೊಂಡ್ರು ಬಂದ್ರು. ಸೂರ್ಯ ಹುಟ್ಟೋಕೊಂಡು ಬೆಳಿಗ್ಗೆ ಹಿಂಗುಂಟಾದ್ರು ನಮ್ಮ ಸ್ಕೂಲಿನ ಗಂಟೆ ಕಾಟ ತಪ್ಪಿತ್ತುಂಟೆ. Hello, doctor. Hello, Sharda. Please take your seat. Thank you. ಶಾಸ್ತ್ರಿಗಳೇ ಇದೇ ಹೊರಟ್ಬಿಟ್ರಿ? ಅಲ್ಲ ಶಾಸ್ತ್ರಿಗಳೇ,
ನೋವು ಜಾಸ್ತಿ ಇದೆ, ತಡಿಯೋಕ್ಕಾಗಲ್ಲ ಅಂದ್ರಿ? ಈ ನೋವು ಬೇಕಾದ್ರೆ ತಡ್ಕೋತೇನೆಯ್ಯ, ಅಲ್ಲಿ ಕೂತು ಆ ಯಾತನೆ ತಡಿಲಾರೆ. ಅವಳು ಯಾರು ಗೊತ್ತೇ? ಶಾರದಾ ವಿನ್ಸೆಂಟ್ ಅಂತ. ಗೊತ್ತು ಕಣಯ್ಯ, ಕೀಳ್ ಜಾತಿಯವರೆಲ್ಲ ಕ್ರಿಶ್ಚಿಯನ್ರಾದ್ರೆ ಅವ್ರು ಮುಟ್ಟಿದ್ದು ಗಂಗಾ ತೀರ್ಥವೇನೆಯ. ನಮ್ಗ್ಯಾಕೆ ಬೇಡ, ಬಿಟ್ಬಿಡೋಣ. ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಇಂಜೆಕ್ಷನ್ ಕೊಡ್ತೀನಿ. ಹಾಗ್ ಮಾಡಪ್ಪ. ಸಿಸ್ಟರ್, ಇಂಜೆಕ್ಷನ್ ರೆಡಿನಾ? ರೆಡಿ ಡಾಕ್ಟರ್. ಜಸ್ಟ್ ಮಿನಿಟ್ ಶಾರದಾ. ಕ್ಯಾರಿ ಆನ್. ಇದನ್ನ 2 ದಿವಸ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಗೊಳ್ಳಿ. ನಿಮ್ಗೆ ಎಷ್ಟೆಲ್ಲ ಹೇಳಿದ್ರೆ ಕೇಳಲ್ವಲ್ಲ, ಸ್ನಾನ ಮಾಡಬೇಡಿ. ಅದೊಂದು ಮಾತ್ರ ಹೇಳ್ಬೇಡಯ್ಯ, ಸ್ನಾನ ಬಿಟ್ಟಿರೋಕ್ಕಾಗುತ್ತೇನಯ್ಯ. ನಾ ಬರ್ತೇನಪ್ಪ. ಹೋಗ್ಬಿಟ್ಟು ಬನ್ನಿ. ಹಲೋ ಶಾರದಾ, ಹೌ ಕಮ್ ಯು ಆರ್ ಹಿಯರ್? ಏನಿಲ್ಲ ಡಾಕ್ಟರ್, ನಿಮ್ ಫ್ರೆಂಡ್ ಅನ್ನು ಹುಡ್ಕೊಂಡ್ ಬಂದೆ ಅಷ್ಟೇ. ಡಾಕ್ಟರ್, ನಿಮ್ ಫ್ರೆಂಡ್ ಲೆಟರ್ ಕೊಟ್ಟಿದ್ರು. ಡಿಯರ್ ಜೈ, ಅರ್ಜೆಂಟ್ ಕೆಲಸಗಳಿಂದಾಗಿ ಬರೋಕ್ಕಾಗಲಿಲ್ಲ. ನನ್ನ ಹುಡುಕೊಂಡು ಶಾರದಾ ಬರಬಹುದು. ಅವಳನ್ನು ಹೇಗಾದ್ರೂ ಸಮಾಧಾನ ಪಡಿಸಿ ಕಳಿಸು. ಭೇಟಿಯಾದಾಗ ಎಲ್ಲ ವಿವರ ಹೇಳ್ತೀನಿ. ಯುವರ್ಸ್ ಕರೀಂ. ಕೆಲವು ಮರೆದು ಮರುವಿನ ಹೊಕ್ಕಳಲ್ಲಿ ತಿರುಗಣಿ ತಿರುವಿ ತರಗೆಲೆ ಬುಗುರಿಯಾಡಿಸಿ ಬೆಳ್ಳಿಯ ಬಲೆಯಲ್ಲಿ ನೀರ ಹಾವ ನೀಡು ನೀಡು, ಬೆಳ್ಳಿಯ ಬಲೆಯಲ್ಲಿ ನೀರ ಹಾವ ನೀಡು ನೀಡು, ಬಿದಿರು ಎಲೆಗಳ ಪಾಕಿ ಪಾಕಿಯ ರತ್ನ ಬಂಗಲೆಯ ಮೇಲೆ ಕಪ್ಪೆ ಹಾರಿಸಿ ಕುಣಿದು ಕುಪ್ಪಳಿಸಿ ಹಾರಿ ಹಾರಿ, ಕಪ್ಪೆ ಹಾರಿಸಿ ಕುಣಿದು ಕುಪ್ಪಳಿಸಿ ಹಾರಿ ಹಾರಿ. ನನ್ನ ವಿಷಯ ಏನಾದ್ರು ಬರ್ದಿದ್ದಾರಾ? ನಿಮ್ಮಿಬ್ರಿಗೂ ಏನ್ ನಡೆದಿದೆ? ಇನ್ನೇನು ಬಾಕಿ ಉಳಿದಿಲ್ಲ. 3 ತಿಂಗಳಾಯ್ತು. ಈಗ ಏನ್ ಮಾಡ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಎಲ್ಲ ಅವ್ರಿಗೆ ಬಿಟ್ಟಿದ್ದೀನಿ. ಫೈನಲ್ ಆಗಿ ಹೇಳ್ತೀನಿ ಅಂದವರು 1 ವಾರದಿಂದ ಬಂದೇ ಇಲ್ಲ. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡ್ ಬಂದೆ. ನಡೀರಿ ಹೋಗೋಣ. ಶಾರದಾ, ಲೆಟ್ಸ್ ಗೋ.
ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬಾರಯ್ಯ. ಜಸ್ಟ್ ಮಿನಿಟ್. ಸಾರಿ, ನನ್ನ ಆಟ ಇಲ್ಲ, ಬರ್ತೀನಿ. ಏನಯ್ಯ? ಶಾರದಾ ಬಂದಿದ್ದಾಳೆ. ಅಂದ ಹಾಗೆ ಮದುವೆ ಯಾವಾಗ? ಮದುವೆ ಫೋನ್. ನಿನಗೇನು ತಲೆಗೆಲ್ಲ ಕೆಟ್ಟಿಲ್ಲ ತಾನೆ? ಅಲ್ವೋ ಕರೀಂ, ನಂಗೆ ಉಪದೇಶ ಬೇಕಾಗಿಲ್ಲ. ಒಂದು ಹುಡುಗಿ ನಂಬಿಸಿ ಸುಖ ಪಟ್ಬಿಟ್ಟು ಈಗ ಛೆ. ನೀನೇನಾದ್ರೂ ಅನ್ಕೊಳ್ಳೆಯ, ಏನೋ ಫ್ಲರ್ಟೇಷನ್ ಆಗಿತ್ತು, ಆಯ್ತು, ಅದಕ್ಕೆ ಲೈಫ್ ಲಾಂಗ್ ಅವ್ರ ಜೊತೆ ನೇತಾಡೋಂತೀಯ? ಇಂಪಾಸಿಬಲ್. ಅವಳಲ್ಲೇನಾದ್ರೂ ಕೆಟ್ಟ ನಡತೆ ನೋಡಿ ಹೀಗ ಅನ್ಸಿದೀಯೇನೆಯ? ಸತ್ಯವಾಗಿಲ್ಲಪ್ಪ. ಶಿ ಸಿನ್ಸಿಯರ್, ಆನೆಸ್ಟ್, ಫೇತ್ಫುಲ್. ಆದ್ರೆ ಅದಕ್ಕೆಲ್ಲ ಅಂಟ್ಕೊಳ್ಳೋಕೆ ನಂಗಿಷ್ಟವಿಲ್ಲಪ್ಪ. ನಾಳೆ ಆ ಹುಡುಗಿ ಗತಿ ಏನೆಯ? ಬೇರೆ ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ಮಜವಾಗಿರುವಂತನ್ನ ತಗೋ ಈ ದುಡ್ಡು. ಥ್ಯಾಂಕ್ಸ್, ಎಕ್ಸ್ಕ್ಯೂಸ್, ಗುಡ್ ಬೈ ಎಲ್ಲ ಹೇಳಿ ಕಳಿಸ್ಬಿಡು. ಥ್ಯಾಂಕ್ಸ್. ಇರ್ಲಿಲ್ವಾ? ಇದ್ದ, ಬರ್ಲಿಲ್ಲ. ಹೇಳ್ತೀನಿ. ಏನ್ ಹೇಳಿದ್ರು? ಗುಡ್ ಬೈ, ಥ್ಯಾಂಕ್ಸ್, ಎಕ್ಸ್ಕ್ಯೂಸ್ ಎಲ್ಲ ಹೇಳಿ ಈ 500 ರೂಪಾಯಿ ಕೊಟ್ಟಿದ್ದಾನೆ.
ಯೋಚನೆ ಮಾಡ್ತಾ ಇದ್ದೀರಿ? ನಿಮಗೆ ಈ ಅವಮಾನ ಆಗ್ಬಾರ್ದಾಗಿತ್ತು. ನನಗೆ ನಾಚಿಕೆ ಆಗ್ತಾ ಇದೆ. ಹೊಟ್ಟೆಲವ್ರ ಮಗುನ ಇಟ್ಕೊಂಡು ನಾಚಿಕೆ ಪಡ್ಬೇಕಾದವಳು ನಾನು. ನಿಮ್ಮನ್ನು ಈ ಅವಮಾನದಿಂದ ಹೇಗಾದ್ರೂ ತಪ್ಪಿಸ್ಬೇಕು. ಶಾರದಾ, ನಿಮ್ಮ ಜೀವನ ಹಾಳಾಗಬಾರ್ದು ನಾಳೆ. ತಪ್ಪಿದ ದಾರಿ ಬಿಡದೆ ಕಾಲ ಗಂಟ್ಕೊಂಡೇ ಇದೆಯಲ್ಲ ಡಾಕ್ಟರ್. ಆಲ್ ಇಸ್ ನಾಟ್ ಲಾಸ್ಟ್. ಹೌವರ್, ನೀವು ಒಪ್ಪಿದ್ರೆ ಆಪರೇಟ್ ಮಾಡ್ತೀರಲ್ಲ? ದಟ್ಸ್ ಲಕ್ ಟು ಯು. ಹೇಗೋ ಅಂತೂ ನಿಮ್ಗೆ ಒಳ್ಳೇದಾಗಬೇಕು. ಮದುವೆ ಮಾಡ್ಕೋತೀರಾ? ಚಾಲೆಂಜಿಂಗ್ ಕ್ವಶನ್. ನೀವು ಒಪ್ಪಿದ್ರೆ ಆಗಬಹುದು. ನನಗೆ ಮಗು ಬೇಕು ಅಂದ್ರೆ? ಎಸ್, ಇರ್ಲಿ, ನಮ್ ಜೊತೆನೆ ಬೆಳೀಲಿ. ನೀವು ತುಂಬಾ ಇಮೋಷನಲ್ ಆಗಿದ್ದೀರಿ. ಆಲ್ ಫ್ಯಾನ್ಸಿ ಸೆಕ್ಯೂರಿಟೀಸ್ ಆರ್ ಓನ್ಲಿ ಅ ಫಾರ್ಮ್ ಆಫ್ ಬ್ಲೈಂಡ್ನೆಸ್. ನಾನು ಹೀರೋ ಅಲ್ಲ ಶಾರದಾ, ಆದ್ರೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಭರವಸೆ ಕೊಡಬಲ್ಲೆ. ಹಾಳ್ಗುಂಗಾಳಿ ಕಣ್ ಮುಂದೆನೆ ಕಾಡ್ತೈತೆ. ತುತ್ತೇರಿ ಯಾಕಿಷ್ಟೊತ್ತು? ಪೇಷಂಟ್ಸ್ ಜಾಸ್ತಿ ಇದ್ರು.
ಇದು ಒಂದ್ ಹಾಡು ಕೇಳ್ಕೊಂಡ್ ಬರ್ತೀನಿ, ನೀವ್ ಹೋಗಿ ಮಲ್ಕೊಳ್ಳಿ. ಸಾರಿ ಜಯ, ಇಲ್ಲಿ ನೋಡಿ, ಬೇಜಾರಾಯ್ತಾ? ಹೇಳಿ.
ಕೀಳ್ ಜಾತಿಯವರು ಕ್ರಿಶ್ಚಿಯನ್ರಾದ್ರೆ ಅವ್ರು ಮುಟ್ಟಿದ್ದೆಲ್ಲ ಗಂಗಾ ತೀರ್ಥವೇನೆಯ ನಮಗೆ ಯಾಕೆ ಬೇಡ ಬಿಟ್ಬಿಡೋಣ. ಸ್ನಾನ ಮಾತ್ರ ಮಾಡಬೇಡ ಅನ್ಬೇಡಪ್ಪ, ಬ್ರಾಹ್ಮಣ್ಯಕ್ಕೆ ಅದು ಮುಖ್ಯ. ಏನಾಯ್ತು ಸರ್? ನೋಡಿ ಏನಾಗಿದೆ. ಸ್ಪಾನರ್ ತಮ್ಮಪ್ಪ. ನಾನು ಮೊದಲೇ ಹೇಳಿದ್ನಲ್ಲ ಸರ್, ಗಾಡಿ ಬದಲಾಯಿಸ್ಬಿಡಿ ಅಂತ. ಹೇಗೋ ರಿಪೇರಿ ಮಾಡ್ಬಿಡಯ್ಯ. ತಗೊಳ್ಳಿ ಇದನ್ನ 2 ದಿವಸ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ತಗೊಳ್ಳಿ. ಬೇಡಯ್ಯ, ಈ ನೀರ್ ಔಷಧಿ ನಿನ್ ಕೈಯಿಂದ ಕೊಡ್ಬೇಡ ಅಂತ ಎಷ್ಟ್ ಸಾರಿ ಹೇಳಿದೀನಿ. ಬೇಡಪ್ಪ, ಮಾತ್ರೆ ಏನಾದ್ರೂ ಕೊಡೋದಾದ್ರೆ ಕೊಡು. ಸರಿ. ತಗೊಳ್ಳಿ, ಮಾತ್ರೆ ಕೊಡ್ತಾರೆ, ತಗೊಳ್ಳಿ. ಬರ್ತೇನಪ್ಪ.
ಯಾಕೋ ಡಾಕ್ಟರ್ ಇದ್ದ ಹಾಗಿಲ್ಲ? ಹಾಗೇನಿಲ್ವಲ್ಲ, ಸರಿಯಾಗಿ ಇದ್ದೀನಿ. ಅವರಿಗೆ ನಾಳೆ ಅವ್ರ ಹೆಂಡತಿ ಹೆರಿಗೆ ವಿಷಯದಲ್ಲಿ ಚಿಂತೆ. ಹೌದಯ್ಯ, ಕಾಲೇಜ್ನಲ್ಲಿದ್ದು ಕುಲ್ಗೆಟ್ಟು ಕನ್ಯಾಮಣಿ ಅಂತ ತಾಳಿ ಕಟ್ಟಿಸ್ಕೋತಾರಲ್ಲ, ಅದಕ್ಕಿಂತ ಏನ್ ಕೆಟ್ಟ ಹೋಗಿಲ್ವಲ್ಲಯ್ಯ? ಅದೆಲ್ಲ ಸರಿ. ನಾಳೆ ನಿಮ್ ಹೆಂಡತಿಗೆ ಹುಟ್ಟೋ ಆ ಕರಿಮನ್ ಪಿಂಡ ನಿಮ್ಮನ್ನಪ್ಪ ಅನ್ನತ್ತಲ್ಲ, ಅದಕ್ಕೇನೋ ಗೊತ್ತು ಅವ್ರ ಅದ್ರ ಅಪ್ಪ ಅಲ್ಲ ಅಂತ. ಈಗ ಅವಳು ನನ್ನವಳು, ಸಂಪೂರ್ಣ ನನ್ನವಳು. ಶೀಸ್ ಮೈನ್, ಶೀಸ್ ಟೋಟಲಿ ಮೈನ್. ನಮಸ್ಕಾರ ಸರ್. ಕಾರ್ ರೆಡಿ ಏನೇ? ಕಂಡೀಷನ್ ಆಗಿದೆ ಸರ್. ಬಾ, ಕೂತ್ಕೋ. ಹಾಲಿನೇ ಕೊಡ್ರವ, ಅವ್ರೇನ್ ಅನ್ನಕ್ಕಿಲ್ಲ. ನೀನೇ ಕೊಟ್ಬಿಡು.
ಪಾರ್ಕ್ ಹೋಗ್ಬೇಕು, ಬೇಗ ರೆಡಿ ಆಗು. ಈ ಪ್ಯಾಕೆಟ್ನಲ್ಲಿ ಸೀರೆ ಹುಡ್ಕೋ. ಇವತ್ತಿನ ಪೇಪರ್ ಅದು. ಹರಿದ್ರೆ ಹರಿಲೆ, ಇವನು ನನ್ನ ಮಗ. ಕಾಫಿ ಇಟ್ಟಿದ್ದೀನಿ. ಬಾಲು, 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 ಬಾ. ಬಾಲು ನನ್ನ ಜೊತೆಲಿ ಇರ್ತಾನೆ.
भज गोविंदम गोविंदम भज मूढ़मते भज गोविंदम भज गोविंदम गोविंदम भज मूढ़मते ನಾವು ಯಾವಾಗ ಸಾಯ್ತೀವಿ ಅಂತ ನಮಗೆ ಗೊತ್ತಾಗಲ್ಲಪ್ಪ. ಆದ್ರೆ ಹೇಗ್ ಸಾಯ್ತೀವಿ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಬೇಡ. ಇದೇನು ಕಲಿಸಿ ಅನು ಅನು ಅಯ್ಯೋ ಏನಾಯ್ತು? ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ.
ಅವನ ಔಟ್ ಹೌಸ್ ಕರ್ಕೊಂಡು ಹೋಗು. ನಾಳೆಯಿಂದ ಮನೆ ಒಳಗೆ ತಳ್ಕೊಡುದು. ಎಲ್ಲಿ ಮಗುನ್ ಕೊಡಿ, ಬಾ ಮರಿ. ನನಗೆ ಗೊತ್ತು, ನಾನು ನೋಡ್ಕೋತೇನೆ. Only 20? What's this? Go fast! Please, go fast! Looking at me in the mirror? You stupid fellow! What? Alright, I will make you go fast. Now you go fast! ಈಗಾದ್ರೂ ಬೇಗ ಓಡಿಸು. ಯಾಕೆ? ವಾಟ್ ಹ್ಯಾಪನ್? ಏನಾಯ್ತು? ಗಾಡಿ ಕೆಟ್ಟೋಗದೆ. ತಲೆ ಕೆಟ್ಟೋಗಿದೆ ಅಷ್ಟೇ. ಡ್ಯಾಮ್ ಇಟ್. ಟ್ಯಾಕ್ಸಿ! Daddy, you'll be out. Impossible. Okay now. ಚಿಕ್ಕಪ್ಪ! Look at Daddy, you're caught. Hi, Baro! Hi, Archana. Hello, how are you? What a pleasant thing. I told Daddy that you'll be out. I knew that. ಎಲ್ಲ ಎಕ್ಸ್ಪೀರಿಯನ್ಸ್ ಚಿಕ್ಕಪ್ಪ. ಪ್ಲೇನು, ಕಾರು, ಟ್ಯಾಕ್ಸಿ ಯಾವ್ದು ಟೈಮ್ ಸರಿಯಾಗಿ ಕೋಆಪರೇಟ್ ಮಾಡಲ್ಲ ಚಿಕ್ಕಪ್ಪ. ನಾನೇ ಎಲ್ಲಾದ್ರ ಜೊತೆ ಕೋಆಪರೇಟ್ ಮಾಡ್ಕೊಂಡು ಬಂದ್ಬಿಟ್ಟೆ. ಏನೇ ಅದು ಎಕ್ಸ್ಪೀರಿಯನ್ಸ್ ಅಂದ್ಯಲ್ಲ? ಆಮೇಲೆ ಹೇಳ್ತೀನೋ. ಹೇಳೆ ಏನೇದು ಹೇಳ್ತೀನಿ ಗೊತ್ತಾ? ಎಕ್ಸ್ಪೀರಿಯನ್ಸ್ ಅಂತ. Get ready for lunch. You can, ಚಿಕ್ಕಪ್ಪ. We will come late. ಏನೇ ಅದು ಎಕ್ಸ್ಪೀರಿಯನ್ಸ್ ಅಂದ್ಯಲ್ಲ? ಹೌದು, ಏರೋಡ್ರಮ್ ನಿಂದ ಆಚೆ ತಲೆ ಇಟ್ನೋ ಇಲ್ವೋ ಆಟೋ 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 ಅಂತ ಸುತ್ಕೊಂಡ್ಬಿಟ್ರು. ನಾನ್ ಟ್ಯಾಕ್ಸಿಲಿ ಹೋಗ್ತೀನಪ್ಪ ಅಂದೆ. ಹೋಗು ಹೋಗು, ನಿಂಗೆ ಅವರೇ ಸರಿ ಅಂದ ಒಬ್ಬ. ಆಮೇಲೆ ನೋಡ್ದೇನೋ ಹೆಂಗೈತೆ ಪಟ್ಟ ಅಂದ ಇನ್ನೊಬ್ಬ. ಒಂದ್ಸರಿ ತಿರುಗ್ದೆ ನೋಡು, ಬೇರೆ ಕಡೆ ತಿರ್ಕೊಂಡು ನನ್ನೇ ನೋಡ್ತಾ ಶರಾಜ ಬಟ್ ಕೈ ಬಿಟ್ಕೊಂಡ. ನನ್ಗಂತೂ ನಗುನೇ ಬಂದ್ಬಿಡ್ತು.
ಬಾಲು ಇಲ್ಲಿ ಕೇಳು ಬಾಲು, ಏನೇ ಅದು? ಇಲ್ಲಿ ಕೇಳು. ಅವ್ರ ಆಸೆ ಕರೆಕ್ಟ್, ಆಕ್ಷನ್ ಕ್ಯಾರೆಕ್ಟರಿಸ್ಟಿಕ್ ಏನಂತಿ? ಕರೆಕ್ಟ್. ಟ್ಯಾಕ್ಸಿ ಡ್ರೈವರ್ ಅವನು ಕನ್ನಡಿಲೇ ಕನ್ಸ್ ಕಾಣಕ್ ಪ್ರಾರಂಭಿಸ್ಬಿಟ್ಟ. ಅದಕ್ಕೆ ಹಿಂದೆಗಡೆ ಸೀಟಿಂದ ಮುಂದೆ ಜಂಪಾಗಿ ಪಕ್ಕದಲ್ಲಿ ಬಂದು ಹಿಂಗ್ ಕೂತ್ಕೊಂಡ್ಬಿಟ್ಟೆ. ನಿಲ್ಸೇ ಬಿಟ್ಟ. ನನ್ನೇನು ಅವ್ನ್ ಟ್ಯಾಕ್ಸಿ ಕೆಟ್ಟೋಯ್ತು ಅಂದ. ನಿನ್ ತಲೆ ಕೆಟ್ಟೋಯ್ತು ಅಂತ ಬೇರೆ ಟ್ಯಾಕ್ಸಿ ಇಟ್ಕೊಂಡ್ ಬಂದೆ. ಈ ಎಕ್ಸ್ಪೀರಿಯನ್ಸ್ ನಿಂಗ್ ಸಿಗುತ್ತಾ? ನಿನ್ ಸೈಕಾಲಜಿ ಏನ್ ಹೇಳುತ್ತೆ ಇದಕ್ಕೆ? ನೋಡು, ನಿನ್ ಸೆಲ್ಫ್ ಕಾನ್ಫಿಡೆನ್ಸ್, ಸೆನ್ಸ್ ಆಫ್ ಸುಪ್ರಿಯಾರಿಟಿ ಯಾವತ್ತಿದ್ರು ಒಂದ್ ದಿವಸ ಡೇಂಜರ್ ಸಿಕ್ಕಾಕ್ಸುತ್ತೆ ನೋಡು. ಗ್ಯಾರಂಟಿ ನಾ ಹೇಳ್ತೀನಿ. ಹೋಗೋ ನಾನ್ ಸೆನ್ಸ್. ಏಯ್, ನೋಡ್ದೇನೆ ಇದನ್ನ? ನಿನ್ನ ಇಡಿಯಟ್ ರಂಗ ಯೂನಿವರ್ಸಿಟಿ ಲೈಬ್ರರಿ ತಂದ ಪುಸ್ತಕನ ಕಳೆದು ಬಿಟ್ನಂತೆ. ಅದಕ್ಕೆ ಅವರಿಂದ ನನಗೆ ರಿಮೈಂಡರ್ ಬಂದಿದೆ. ಕಳೆದ್ನೋ ಮಾಡ್ಕೊಂಡು ತಿನ್ನೋ. ಡಿಸ್ಗ್ರೇಸ್ಫುಲ್. ಅವನ್ ತೊಲಗಿಸಿ ತಲೆ ತೊಳ್ಕೊಳ ಅಂದ್ರೆ ನೀನು ಕೇಳಲ್ಲ. ನನಗೆ ಈ ಮಗು ಬೇಕು ಅಂದ್ರೆ ಇರ್ಲಿ, ನಮ್ ಜೊತೆನೆ ಬೆಳಿಲಿ. ಯಾವಾಗ ಬಂದೆಮ್ಮ? ಯಾವುದು ಅದು ಪುಸ್ತಕ? ನೀವು ಬರ್ತಿರೋದು ಸ್ಲೈಟ್ ಇರಿಟೇಷನ್ಸ್ ಅಂತ. ತುಂಬಾ ಚೆನ್ನಾಗಿದೆಮ್ಮ. ನೀ ಓದೋದ್ರಿಂದ ಏನಾಗುತ್ತೋ? ನಾನು ಮೂಗನಾಗಿದ್ದೆ, ಕ್ಯೂರ್ನಾಗಿದ್ದೆ. ಈ ಪುಸ್ತಕದಿಂದ ಮಾತು ಕಲಿತೆ. ಈಗ ಮಾತಿನ ಹೊಳೆಯಾಗಿದ್ದೀನಿ. ಎಷ್ಟು ಓದಿದ್ರೂ ಓದ್ಬೇಕು ಅನ್ಸುತ್ತೆ. ಯಾವ ಆಸೆನೂ ತೀರಿಸ್ಕೋಬಾರ್ದು, ಬೆಳೆಯೋಕ್ ಬಿಡ್ಬೇಕು ಅನ್ಸುತ್ತೆ. ಆ ಬಂಗ್ಲೆಯನ್ನು ಇಲಿಬಿಲ ಹೊಕ್ಕು ಕಾಸಗಲದ ಕುಂಕುಮದ ಗರ್ತಿಯಾಗುವುದೇ ನೀನು. ನಾನು ಈ ಕತ್ಲೆ ಕೋಣೆಯನ್ನು ಬಯಲಿಗೆ ಬಿದ್ದು ಜಗತ್ತಿನ ಬಯಲಾಟನೆಲ್ಲ ಈ ಪುಸ್ತಕಗಳಿಂದ ನೋಡ್ತಿದ್ದೀನಮ್ಮ. ಅಮ್ಮ, ನಮ್ಮಿಬ್ಬರಿಗೂ ಒಬ್ಬರ ಮುಖ ಒಬ್ಬರು ಕಾಣಿಸುತ್ತೆ. ಕಲ್ಸೋಗುತ್ತೆ ಮತ್ತೆ ತಡ್ಕಾಡ್ತೀವಿ ಅಲ್ವೇನಮ್ಮ? ಹೌದಪ್ಪ, ತಡ್ಕಾಡ್ತೀವಿ. ಲೈಫಿನೆಲ್ಲ ಸೀಕ್ರೆಟ್ಸ್ ಆಗಿದೆ ಅಲ್ವಾ ಚಿಕ್ಕಮ್ಮ? ಏನಮ್ಮ ಅದು? ಗಂಡ, ಹೆಂಡತಿ, ಮಗು, ಹುಟ್ಟು, ಬದುಕು, ಸಾವು ಎಲ್ಲ ರೌಂಡ್ 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 ತಾನೆ. ಸರಿ, ಹೋಗಿ ಹೋಗಿ ಅವಳನ್ನೇ ಕೇಳ್ತಿದೀಯ. ನಮ್ಮ ಅಪ್ಪನ ತಾಪತ್ರಯ ಜರ್ನಿನಲ್ಲಿ ಮೊದಲನೇ ಹಾಲ್ಟಿಂಗ್ ಸ್ಟೇಷನ್ ಅದು. ಅವನ್ ಟ್ರೈನ್ ಅಲ್ಲಿ ಎಷ್ಟು ಬಿರುಕೋ ಈ ಸ್ಟೇಷನ್ ಅಲ್ಲೂ ಅಷ್ಟೇ ಕೊರಕಲ್ ಕಿಂಡಿಗಳು. ಹೆಜ್ಜೆ ಹೆಜ್ಜೆಗೂ ಆಕ್ಸಿಡೆಂಟ್. ಈ ಅಪ್ಪ ಅಮ್ಮಂದ್ರೆಲ್ಲ ಇಷ್ಟೇ ಕಣೋ. ಇವ್ರಿಗೆ ನಮ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನ್ಯೂಯಾರ್ಕ್ ಇಂದ ನಾನು ರವಾನಿಸಿದ ಯಾಕೆ ಗೊತ್ತಾ ನಮ್ಮಪ್ಪ? ನೀನು ಯಾರಾದ್ರೂ ಅಮೆರಿಕನ್ ಹುಡುಗನ ಕಟ್ಕೊಂಡು ಓಡ್ ಹೋಗ್ತೀಯಾ ಅಂತ. ಹೋದ್ರೆ ಅವರಪ್ಪನ ಗಂಟೆ ಏನೋ ಹೇಳು. ನನಗೇನೋಪ್ಪ, ಈ ವಯಸ್ಸಾದವರೊಬ್ರು ಬೆಳೆದ ಹಾಗೆ ಕಾಣೋದಿಲ್ಲ. ಅವ್ರ ತಲೆ ತುಂಬಾ ಗೋಜುಲ್ ತುಂಬಿಕೊಂಡು ಪಂಕ್ಚರ್ ಆದ ಬ್ಲಾಡರ್ ಆಗಿ ಜೋಲ್ ಬಿಟ್ಕೊಂಡು ಸಾಯೋವರೆಗೂ ಒಥಲೋಗ್ಲಾಗ ಒದ್ದಾಡ್ತಿರ್ತಾರೆ ಅಷ್ಟೇ. ಒದ್ದಾಟನೂ ಇರ್ಬೇಕು, ಅದನ್ನ ಎಂಜಾಯ್ ಮಾಡೋ ಕೆಪಾಸಿಟಿನೂ ಇರ್ಬೇಕು, ಅವಾಯ್ಡ್ ಮಾಡೋ ಧೈರ್ಯನೂ ಇರ್ಬೇಕು.
ಚಿಕ್ಕಮ್ಮಂತರ ಪ್ರೇಮ ಪ್ರೀತಿ ಗಂಟ್ಕೊಂಡು ನರಳೋದ್ ಕುಡ್ದು. ಪ್ರೀತಿ ಅಂದ್ರೆ ಏನು ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲಮ್ಮ. ಚೆನ್ನಾಗ್ ಗೊತ್ತು ಚಿಕ್ಕಮ್ಮ, ಸೌಕಲ್ ನಾಣ್ಯ ಅಂತ. ನಮ್ಮ ಅರ್ಥದಲ್ಲಿ ನಮ್ಮನ್ನ ನಾವು ಕಳ್ಕೊಳಕ್ಕೆ ಪ್ರೀತಿ ಅಂತೀವಿ, ಗೊತ್ತಾಯ್ತಾ? ಅದ್ರಲ್ಲೂ ಒಂಥರ ಸುಖ ಇದೆ ಅಮ್ಮ. ಬಾಲು, ಹ್ಮ್? ಇದು ಒಂದ್ ದೊಡ್ಡ ಬಿರ್ಕೆ. ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇಲ್ ನೋಡ್ ಚಿಕ್ಕಮ್ಮ, ನಂಗು ಲಗಾಮ್ ಅಂದ್ರೆ ನಮ್ಮ ಮೈಯೆಲ್ಲ ಉರಿ. ಫ್ರೀಯಾಗಿರ್ಬೇಕು, ಒಬ್ರಂಗಲ್ಲೂ ಇರ್ಬಾರ್ದು. ಇದ್ರೆ ನಮ್ ಬುದ್ಧಿನ ಕತ್ಲುಕೊನೆಕ್ಟಲ್ಲಿ ಕೂಡಾಕ್ಬಿಡ್ತಾರೆ ಬಾಸ್ಟರ್. ಬೇಕಾದ್ರೆ ಒಪ್ಗಂಡನಲ್ಲ 10 ಗಂಡಸ್ನಾದ್ರೂ ಅನ್ಭವಿಸ್ಬೇಕು, ಬಿಟ್ಬಿಡ್ಬೇಕು. ತಾನ್ ತಪ್ಪೇ ಮಾಡಿದ್ರು ತಪ್ಪಿನ ಎಚ್ಚರದ ಸೈಕಲಾಜಿಕಲ್ ಎಫೆಕ್ಟ್ಸೇ ಈ ಒತ್ತಾಟ. ಅಂದಾಗ ರಂಗ ಹೇಗಿದ್ದಾನೋ ಅದೇ ಕತ್ತುಕೊಂಡಿದ್ದಾನೆ. ಅಲ್ಲೇ ಇದ್ದಾನೆ, ಆದ್ರೆ ಈಗ ಅವನು ಬಹಳ ಬ್ರೈಟ್ ಅಂಡ್ ಇಂಟೆಲಿಜೆಂಟ್. ಸುಮಾರು ಪುಸ್ತಕ ಬೇರೆ ಬರೆದಿದ್ದಾನೆ. ಅದರಲ್ಲಿ ಒಂದ್ 4-5 ಪುಸ್ತಕ ಬೇರೆ ಬಹಳ ಪಾಪ್ಯುಲರ್ ಆಗಿದೆ. ಗುಡ್, ನಡಿ ಮತ್ತೆ ಹೋಗಿ ನೋಡ್ಕೊಂಡ್ ಬರೋಣ. ಓ ಶ್ಯೂರ್. No man is an island to himself. Every man is involved in mankind. ಮತ್ಯಾಕಿಲ್ಲಿ ಇನ್ನು ಹೀಗೆ? ಎಕ್ಸ್ಪೀರಿಯನ್ಸ್ಗೆಂದ ನಾನು ಕೇಳಿದ್ದಕ್ಕೆ. ಬಾಲು, ಇದು ರಂಗನ್ ಗರ್ಲ್ ಫ್ರೆಂಡ್. ದೇ ಲವ್ ಈಚ್ ಅದರ್. ವೆರಿ ಗುಡ್. ಹುಡುಗಿ ಹೇಗೆ ನೋಡಿದ್ಯಾ? ಜೂನಿಯರ್ ಬಿ ಎಲ್ ಓದ್ತಿದ್ಲು, ದೊಡ್ಡ ಶ್ರೀಮಂತರ ಮನೆ ಮಗಳು. ಇವನ್ ಜೊತೆ ಸೇರಿದ್ಮೇಲೆ ಅಪ್ಪ ಅಮ್ಮನ್ನು ಬಿಟ್ಟು ಸ್ಟಡೀಸ್ನು ಬಿಟ್ಟು ಈಗ ಸ್ಲಮ್ ನಲ್ಲಿ ಹುಡುಗರಿಗೆ ಪಾಠ ಹೇಳ್ಕೊಡ್ತೀಯಾಳೆ. ನೀವು ಅವರನ್ನ ಹೇಟ್ ಮಾಡ್ತೀರಿ ಗೊತ್ತು, ಆದ್ರೆ ನಾನು ಲವ್ ಮಾಡ್ತೀನಿ. ಯಾಕೆ ಯಾಕೆ ಹೀಗೆ ಕೂತ್ಬಿಟ್ಟೆ? ಆ? ಯಾರ್ದ ಈ ಮಗು? ನಂದೇ ಕಣ್ರವ. ಈಗ ಇಟ್ಕೊಳ್ಳೋದ್ ಮಕ್ಕಳನ್ನ ತಗೋ, ಸ್ನಾನ ಮಾಡಿಸಿ ಬಟ್ಟೆ ಹಾಕು. ಹ್ಞೂನ್ರವ. ಏನೇ ಇನ್ನು ಅಮೆರಿಕನ್ ಮೋಡಲ್ಲೇ ಇದೆಯಾ? ಎಲ್ರು ಮನುಷ್ಯರೇ ಕಣೋ. ಅದ್ಮಿ ಅಲ್ಸಿ ಆನಂದ ಪಡೋದ್ ಮನುಷ್ಯರಲ್ಲ, ತಿಳ್ಕೊ. ಇದನ್ನೇ ನಾನು ಸೆಂಟಿಮೆಂಟಲ್ ಎಮೋಷನ್ಸ್ ಅಂತ ಕರೆಯೋದು. ನಿನ್ ಸೈಕಾಲಜಿಗ್ ಬೆಂಕಿ ಹಾಕಿದ್ರು. ಅಲ್ಲ ಕಣೆ, ಆ 10 ರೂಪಾಯಿ ನೋಟಿನ ರುಚಿ ಕಂಡು 4 ದಿವಸ ಮಗುಗೆ ಇನ್ನೂ ಕೊಳೆ ಬಟ್ಟೆ ಹಾಕಿ ಇನ್ನೆಲ್ಲಾರು ಕುಡಿಸ್ತಾನೆ. ಇವರಿಗೆ ಸೆಲ್ಫ್ ರಿಯಲೈಸೇಷನ್ ಆಗೋಕ್ ಮಾಡ್ಬೇಕು. ದಟ್ಸ್ ದ ಓನ್ಲಿ ವೇ ಔಟ್. ರಂಗನ ವಿಷಯದಲ್ಲಿ ಐ ಹ್ಯಾಡ್ ಎ ಬಿಗ್ ಫೈಟ್ ವಿತ್ ಡ್ಯಾಡಿ. ಆದ್ರೆ ಇದರಿಂದ ಅಮ್ಮನಿಗೆ ಹೆಚ್ಚು ತೊಂದರೆ ಆಯ್ತೇವೆ, ಇನ್ನೇನೂ ಆಗ್ಲಿಲ್ಲ. ಇನ್ನೊಬ್ಬರ ಜೀವನದಲ್ಲಿ ನಾವು ಬಾಳಿ ಬದುಕಕ್ಕಾಗೋಲ್ಲ, ಹಾಗೇನು ಸುಮ್ಮನಿರಕ್ಕೂ ಆಗ್ತಿಲ್ಲ. ವಿ ಮಸ್ಟ್ ಡೂ ಸಮಥಿಂಗ್. ಎಸ್, ವಿ ಮಸ್ಟ್ ಡೂ ಸಮಥಿಂಗ್.
ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ತೆ ಎಲ್ಲಿ ಎಲ್ಲ ಹೋಗಿ ಪುಸ್ತಕ ಕೊಡಿ ನಿಂದಲ್ಲಿ ನಿಂದಲ್ಲಿ ನಿಂದು ಗುಡ್ ದಟ್ಸ್ ಗುಡ್ ವೆರಿ ಗುಡ್ ನಿಂದು ನಿಂದಲ್ಲಿ ಎಲ್ಲ ಒಳಗೆ ಹೋಗಿ ಹೋಗ್ಕೊಳ್ಳಿ ಈಗ ಪುಟ್ಟಿ ಹೋಗ್ಬಾರ್ದು ಪುಸ್ತಕ ಕೊಡು ಎಲ್ಲಿ ನಿನ್ ಪುಸ್ತಕ ಯಾಕೆ ಬರೀಲಿಲ್ವಾ ಕೊಡು ಮತ್ತೆ ಓ ಹಿಂಗಾಯ್ತು ಅಂತ ತಾನೇ ತಾಳು ಹೋಗ್ಕೊಡ್ತೀನಿ Archana, I got English class. I'll meet you down there. ಯಾವ ಪೀರಿಯಡ್ ಇತ್ತು ಸೈಕಾಲಜಿ ನಿನ್ಗೆ ಯಾವ ಪೀರಿಯಡ್ ಇತ್ತು? ಹಿಸ್ಟ್ರಿ ಬಾರೆ ಈಗ ಇಂಗ್ಲಿಷ್ ಕ್ಲಾಸ್ ಹೋಗೋಣ. ತಲೆನೋವು ಕಣೋ ಬಾರೆ ಚೆನ್ನಾಗಿರುತ್ತೆ. Though the date of composition cannot be fixed with, the date of composition cannot be fixed with absolute certainty. Absolute certainty. The more generally accepted belief is that Othello was written in or about the year 1604. ಪದದ್ವಯಾನ್ವಿತಮಹಂ ಧ್ಯಾಯೇ ಮನೋ ಮಂದಿರೇ ಶ್ರೀರಾಮೇತಿ ಪದದ್ವಯಾನ್ವಿತಮಹಂ ಧ್ಯಾಯೇ ಮನೋ ಮಂದಿರೇ ಶ್ರೀರಾಮೇತಿ ಪದದ್ವಯಾನ್ವಿತಮಹಂ ಶ್ರೀರಾಮೇತಿ ಪದದ್ವಯಾನ್ವಿತಮಹಂ ಧ್ಯಾಯೇ ಇವನು ಟ್ಯಾಕ್ಸಿ ಡ್ರೈವರೇ ಮನೋ ಮಂದಿರೇ. ಅಲ್ಲ ಕಣೆ, ಏನೋ ತಡ್ಕಾಟ. ಶ್ರೀರಾಮೇತಿ. ಆಗ್ಲೇ ಆಯ್ತಲ್ಲ ಗುರುಗಳೇ. ಓಹ್ ಆಗ್ಲೇ ಆಯ್ತಲ್ರಿ. ಎಲ್ಲಿ ಕೊಡಿ ನೋಡೋಣ. ಧ್ಯಾಯೇ ಚೆನ್ನಾಗಿ ಬರ್ತಿದ್ಯಾ? ತಗೋ, ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ. ಶ್ರೀರಾಮ ಶ್ರೀರಾಮ. ಅರ್ಚನಾ, ಸ್ವಲ್ಪ ಬಾಂಬ ಇಲ್ಲಿ. ಏನ್ ಬಂದಿದ್ರೆ? ನಮ್ಮ ಧರ್ಮ ಸಂಸ್ಕೃತಿ ಮುಂದಿನ ಜನಾಂಗಕ್ಕೆ ಉಳಿಯುತ್ತೋ ಇಲ್ವೋ? ನನ್ನ ಕೂರ್ನಂಬಿಕೆಯವರು ಅಂತ ನೀನು ಅಂದ್ರೂ ಚಿಂತೆ ಇಲ್ಲ. ಇನ್ಮೇಲೆ ನನ್ನ ಹತ್ರಕ್ಕೆ ಪಾಠಕ್ಕೆ ಬರುವಾಗ ಮೈ ತುಂಬಾ ಬಟ್ಟೆ ಹಾಕೊಂಬ ತಾಯಿ. ಏನೇ ಪಂಡಿತರ ಮಾತು ಕೇಳಿ ಫ್ಲಾಟ್ ಆಗ್ಬಿಟ್ಟೆ? ಎಸ್ ಬಾಲು, ನಾವೆಲ್ಲರಲ್ಲೂ ನಮ್ಮನ್ನು ಹುಡ್ಕಕ್ ಪ್ರಯತ್ನಿಸ್ತೀವಿ. ಕೆಲವರಲ್ಲಿ ಕಾಣ್ತೀವಿ, ಮತ್ತೆ ಕೆಲವರಲ್ಲಿ ಕಾಣಲ್ಲ. ಅದವ್ರ ತಪ್ಪಲ್ಲ, ನೋಡೋ ನಮ್ದೇ ತಪ್ಪು ಅನ್ಸುತ್ತೆ. ಸದ್ಯ ಈಗಾದ್ರೂ ಗೊತ್ತಾಯ್ತಲ್ಲ.
ಏನು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟಾ ಅಥವಾ ನಾಳೆ ಪರೀಕ್ಷೆ ಏನಾದ್ರೂ ಇದೆಯೋ? ಪರೀಕ್ಷೆಗೆ ನಿದ್ದೆ ಇರುತ್ತೆ. ಏನಿಷ್ಟೊತ್ತಲ್ಲಿ? ತುಂಬಾ ಬೇಜಾರಾಯ್ತು, ಹಾಗೆ ಪಿಕ್ಚರ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮಗ್ ಡಿಸ್ಟರ್ಬ್ ಆಗೋದಾದ್ರೂ ಬೇಡ. Magic is the moonlight when you are in my arms, when you are in my presence, life is full of charm. Magic is the moonlight when you are in my arms, when you are in my presence, life is full of charm. Magic is the moonlight. ಶ್ರೀಮನ್ನುಜ್ವಲ ಕೋಟಿ ಭಾನು ಸದೃಶಂ ಮಂದಸ್ಮಿತಂ ಶ್ಯಾಮಲಂ ಶ್ರೀ ಸೀತಾ ಸಹಿತಂ ವರಾಭಯಕರಂ ವಾಮೇ ಸುಮಿತ್ರಾ ಸುತಂ ಶ್ರೀವತ್ಸಾಂಕಧನುಷ್ಯರಾದಿಲಸಿತಂ ವಾತಾತ್ಮಜಾಭಿಷ್ಟಕಂ ಶ್ರೀರಾಮೇತಿ ಪದದ್ವಯಾನ್ವಿತಮಹಂ ಧ್ಯಾಯೇ ಮನೋಮಂದಿರೆ. ಅಣ್ಣ, ಇದರ ಅರ್ಥ ಕೋಟಿ ಸೂರ್ಯ ಸದೃಶನು, ಮಂದಸ್ಮಿತನು, ಶ್ಯಾಮಲ. ನಿಂದಿರ್ಲೋ ಚಿಕ್ಕಪ್ಪ, ಗೋಪಾಲಂ ಭೂಲೀಲಾ ವಿಗ್ರಹ ಗೋಪಾಲಂ ಕುಲ ಗೋಪಾಲಂ ಗೋಪಿ ಖೇಲನ ಗೋವರ್ಧನ ಧೃತ ಲೀಲಾ ಲಾಲಿತ ಗೋಪಾಲಂ. ಭೇಷ್, ನಿಮ್ಮ ಅಪ್ಪನದ ತಲೆ ಎತ್ತೋ ಹಾಗಾಯ್ತಮ್ಮ. ಅರ್ಚನಾ, ಈ ಶ್ಲೋಕಕ್ಕೂ ಈ ನಿನ್ ಡ್ರೆಸ್ಗೂ ಮ್ಯಾಚ್ ಆಗೋಲ್ಲಮ್ಮ. ಚೇಂಜ್ ಮಾಡ್ಬಿಡು ನಾಳೆಯಿಂದ. ಬಾಲು, ಚಿಕ್ಕಪ್ಪ ಇಸ್ ಟ್ರೈಂಗ್ ಟು ರೇಪ್ ದ ಐಡಿಯಾಸ್ ಅಂತ ಕಾಣಿಸುತ್ತೆ. ಲೆಟ್ಸ್ ಕ್ರಿಟಿಕಲಿ ಅನಲೈಸ್. ಚಿಕ್ಕಪ್ಪನ ಕಣ್ಣು ನನ್ ಡ್ರೆಸ್ ಮೇಲೆ ಯಾಕೆ ಬಿತ್ತು? ಒಂದ್ ವೇಳೆ ಇವರು ಟ್ಯಾಕ್ಸಿ ಡ್ರೈವರ್ ತರಾನೆ. ಹರ ಏನ್ ಬಂತು? ಹಾಗೇಂತೀನಲ್ಲ. ಅಲ್ಲ, ಈ ಶ್ಲೋಕಕ್ಕೂ ನಿನ್ ಡ್ರೆಸ್ಗೂ ಏನೇ ಸಂಬಂಧ? ಮ್ಯಾಚ್ ಆಗೋಲ್ಲ ಅಂತ ಮ್ಯಾಚ್. ಸರಿ, ಅದೆಲ್ಲ ಹಾಳಾಗ್ ಹೋಗ್ಲಿ. ಇನ್ಮೇಲೆ ನಾವು ಸೀರಿಯಸ್ ಆಗಿ ಓದ್ಕೋಬೇಕು. ಏನಂತೀವಿ? ರೈಟ್. ಒಳ್ಳೆ ಚಿಕ್ಕಪ್ಪ ಡ್ರೆಸ್ ಚೇಂಜ್ ಮಾಡುತ್ತೆ. ಯಾಕೆ ಸುಮ್ನೆ ಹುಡ್ಕೋತಾ ಇದ್ದಿ? ಮೆತ್ ಓದ್ಕೋಬಾರ್ದ? ಓಲಿಪ ಸಾರಿ, ನಮ್ಮ ಯೋಜನೆಗಳು ವಿದ್ಯಾಭ್ಯಾಸ ಪದ್ಧತಿಗಳು ಯಾಕೋ ನೋಡಕ್ಕೆ ಆಗ್ತಾ ಇಲ್ಲ ಕಣೆ. ನಂಗೂ ಕಣೋ. ಅನು, ಇದು ಲವ್ ಸೀಸನ್ ಅಂತ ಕಾಣುತ್ತೆ. ಅಲ್ಲಿ ರಂಗಗೌರಿ, ಮೊನ್ನೆ ಪಂಡಿತ್ರು, ಇಲ್ಲಿ ಇವರಿಬ್ರು. ಏ, ರಂಗಗೌರಿ ನಿಜವಾದ ಲವ್ ಕಣೆ. ಇದ್ ಬರೀ ಸೆಕ್ಸ್. ಲವ್ ಸೆಕ್ಸ್ ಅಲ್ಲೇ ಎಂಡ್ ಆಗುತ್ತೋ? ಆಗ್ದೇನೆ ಇರ್ಬೋದು ಕಣೆ. ಆಗದೆ ಇದ್ರೆ ಲೈಫ್ ಡ್ರೈ. ಅದ್ರಲ್ಲಿ ಏನೋ ಇದೆ ಕಣೋ, ಅದಕ್ಕೆ ಎಲ್ಲರೂ ಇಷ್ಟೊಂದು ಆಸೆ ಪಡ್ತಾರೆ. ನಂಗೇನೋ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಚಾನ್ಸೇ ಇಲ್ಲ. ನ್ಯೂಯಾರ್ಕ್ ನಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು. ಹಲೋ, ಜಸ್ಟ್ ಫಾರ್ ಅನ್ ಎಕ್ಸ್ಪೀರಿಯನ್ಸ್. ನಾನು ನೀನು ನಾನ್ಸೆನ್ಸ್. ಸುಮ್ನೆ ಮಲ್ಕೋತೀಯ ಅಲ್ವಾ? ಕೋಪಿಸ್ಕೊಳ್ಳೋದು ಯಾಕೋ? ಬೇಡ ಅಂದ್ರೆ ಬೇಡ. ನಂಗೇನಪ್ಪ ಅದ್ ಹೇಗಿರುತ್ತೆ, ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂತ ತುಂಬಾ ಆಸೆ. ಏನ್ ಇಷ್ಟು ಸ್ಪೀಡ್? ಸ್ಪೀಡ್ ಇಸ್ ಎಕ್ಸ್ಪ್ರೆಷನ್ ಆಫ್ ದ ಪ್ರೆಸೆಂಟ್ ವರ್ಡ್. ತೃಪ್ತಿ, ನನ್ ಥಿಂಕಿಂಗ್ ತಪ್ಪಿರ್ಬೋದು. ನಿಂಗೆ ನನ್ ಮೈ ಮುಟ್ಬೇಕು ಅಂತ ಆಸೆ ಅಲ್ವಾ? ನಂಗೂ ಅಷ್ಟೇ. ನಿನ್ನಂತ ಒಂದ್ ಮೈ ಯಾಕೆ, ನಿನ್ನಂತ ಒಂದ್ ಜೊತೆ ಸೆಕ್ಸ್ ನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ. ಈ ಅಟ್ರಾಕ್ಷನ್ ಅಲ್ಲಿ ಏನಿದೆ ಅಂತ ಒಂದ್ಸತಿ ಟೆಸ್ಟ್ ಮಾಡ್ಬಿಡ್ಬೇಕು. ಏನಂತಿ? ಯಾಕೆ ನಿನ್ ನಗು ಏನದ್ ಮೆರವಣಿಗೆ ಆಗಿದೆ? ಹಾಗೇನಿಲ್ವಲ್ಲ. ಮತ್ತೆ ಯಾಕೆ ಬೋರ್ ಮಾಡ್ತಿದ್ಯಾ? ಹತ್ರ ಬಾ, ಎಕ್ಸೈಟ್ ಆಗೋಗಿ ಏನಾದ್ರು ಮಾತಾಡು. ನಿಜವಾಗ್ಲೂ ನನ್ ಪ್ರೀತಿಸ್ತೀಯಾ? ನೋ, ನಾಟ್ ಅಟ್ ಆಲ್. ಪ್ರೀತಿಸಿದ್ರೆ ಮನುಷ್ಯ ಜಾತಿನ ಕ್ರಿಟಿಸೈಸ್ ಮಾಡೋ ಅಧಿಕಾರನೇ ಕಳ್ಕೊಂಡ್ಬಿಡ್ತೀವಿ. ಹಾಗಾದ್ರೆ ನೀನ್ ಯಾರು ಮದ್ವೆನೇ ಆಗೋಲ್ವೇ? ಆಗ್ತೀನಿ, ಬೇಕಾರಾಗ್ತೀನಿ, ಮಕ್ಕಳು ಹಡಿತೀನಿ. ಆದ್ರೆ ಯಾವ ತರ ಸಂಬಂಧನೂ ಇಟ್ಕೊಳ್ಳಲ್ಲ. ಅವ್ರಿಗೆ ವ್ಯಾಕರಣ, ವಾಕ್ಯ ರಚನೆ ಹೇಳ್ಕೊಳ್ಳೋ ಗೋತ್ಗೆ ಹೋಗಲ್ಲ. ಯಾಕಂದ್ರೆ ಯಾವ ತರ ಸಂಬಂಧ ಇಟ್ಕೊಂಡ್ರು ಒಳಗಡೆ ಇರೋ ಫೈರ್ ತಣ್ಣಗಾಗೋಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಿಮ್ಮನೆಗೆ. ಯಾಕೆ?
ಅಲ್ಲೇ ಆಗ್ಲಿ ನಮ್ಮ ಎಕ್ಸ್ಪೀರಿಯನ್ಸ್. ನಮ್ಮನೇಲ ಬೇಡ ಪಾರ್ಕ್ ಹೋಟೆಲ್ ಅಥವಾ ನಮ್ಮನೆಗೆ ಹೋಗೋಣ. ಅರ್ಚನಾ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಇಲ್ಲಿ ಕೆಳಗೆ ಮನೆಗೆ ಫುಟ್ಪಾತ್ ಮೇಲೆ ಹೋಗು. ನಡು ರಸ್ತೆಲ್ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ, ಆಮೇಲೆ ಆಂಬುಲೆನ್ಸ್ ಬರುತ್ತೆ, ಗಂಟೆ ಬರ್ಸುತ್ತೆ. ನೀ ಸತ್ರೆ ನಿನ್ ಹೆಣ ನಿನ್ನೆ ನೋಡ್ ನಗುತ್ತೆ. ಬಾಯ್ ಬಾಯ್. ಹಾಯ್. ಹಾಯ್. ಅರ್ಚನಾ, ವಾಟ್ ಹ್ಯಾಪನ್? ಸಾರಿ ಬಾಲು, ಮೇಡ್ ಯು ವೇಟ್. ಯಾಕೆ ಲೇಟ್ ಆಯ್ತು? ನನ್ ಕ್ಲಾಸ್ ಮೇಟ್ ತಿರುಪ್ತಿ ಸಿಕ್ಕಿದ್ದ. ಹಾ. ಅದೇ ಕಣೋ, ನನ್ನೇ ನೋಡ್ತಾ ಹಲ್ ಕಿರಿತಾ ಎಕ್ಸಾಮ್ ನಲ್ಲಿ ಲಾಗ ಹೊಡ್ತಿರ್ಲಿಲ್ವಾ ಅವನೇ. ಓಹೋ, ಸೆಕ್ಸಿನ ಎಕ್ಸ್ಪೀರಿಯನ್ಸ್ಗೆ ಅಂತ ಕರೆದೇನೋ? ಶಾಕ್ ಹೊಡೆದವರಾಗೆ ಬೆವ್ತ್ ಹೋಗಿರ್ಬೇಕಲ್ಲ ಅವನು. ಎಕ್ಸಾಕ್ಟ್ಲಿ. ಅಲ್ಲ ಕಣೋ, ಮುಚ್ಚುಮರೆಯಿಂದ 108 ಎಕ್ಸ್ಪೀರಿಯನ್ಸ್ಗೆ ಎದುರು ಸಾಯ್ತಾರೆ. ಇನ್ಮೇಲೆ ನಾನು ಇದಕ್ಕೆ ಟ್ರೈ ಮಾಡಲ್ಲಪ್ಪ. ಓಹೋ, ಸದ್ಯ ಈಗಾದ್ರೂ ಬುದ್ಧಿ ಬಂತಲ್ಲ ನಿನಗೆ. ನನ್ನ ಹೊಟ್ಟೆ ಉರಿಸ್ಬೇಡಿ, ನಿಮಗ್ ಒಳ್ಳೇದಾಗೋಲ್ಲ. ಊರಿನಲ್ಲಿ ತಲೆ ಎತ್ತೋಕ್ ಆಗ್ತಾ ಇಲ್ಲ ನನಗೆ, ಗೊತ್ತೇನೋ? ತಲೆ ಎತ್ತೋ ಹಾಗೆ ನಡ್ಕೊಳ್ಳಿ. ಆ ಹುಡುಗಿನ ಕರ್ಕೊಂಡ್ ಬನ್ನಿ ಮನೆಗೆ ಸೊಸೆ ಅಂತ. ಹೊಟ್ಟೆಲ್ ಮಗು ಇದ್ರು ನನ್ ಕಟ್ಕೊಂಡಾಗ ಜಾತಿ ನೇಮ ಒಂದನ್ನು ನೋಡ್ಲಿಲ್ಲ ನೀವು. ಈಗೆಂಥ ಅವಮಾನ. ಎದುರು ವಾದಿಸ್ಬೇಡ, ಹೇಳಿದಷ್ಟು ಮಾಡು. ಆಗ ನಾನು ಮಾಡಿದ ಒಂದು ತಪ್ಪಿಗೆ ಪ್ರತಿಕ್ಷಣ ಸಾಯ್ತಾ ಇದ್ದೀನಿ ಇಲ್ಲಿ. ಸತ್ತ ಹೇಳುವಾಗೂ ನಿಮಗ್ಲೆ ಜೀತ ಮಾಡ್ಕೊಂಡ್ ಬಿದ್ದಿದ್ದೀನಲ್ಲ, ಯಾಕೆ ಗೊತ್ತೇ? ಎಡವಿದ್ದ ಹೆಂಗ್ಸು ಅಂತ ನೀವು ನನ್ನ ಹಣೆಗೆ ಅಂಟಿದ ಲೇಬಲ್ನ ಕಿತ್ತಿ ಎಸೆಯೋ ಧೈರ್ಯ ಇಲ್ಲದೆ. ಆಗ ನಾನ್ ಬೇಕಿತ್ತು, ಮಾನ ಮರ್ಯಾದೆನ ಬೆಲೆ ಕೊಟ್ಟು ಕೊಂಡ್ಕೊಂಡ್ರಿ. ಈಗ ರಂಗ ಬೇಡ, ಎಲ್ಲ ತಪ್ಪ ಕಾಣ್ತಾ ಇದೆ ಅಲ್ವೇ? ರಂಗನ್ ಬೇರೆ ಮಾಡ್ಬೇಕು ಅಂತಿದ್ದಾನೆ ಕಣೆ. ನಾವು ಮೊದಲು ರಂಗನ್ ಮನೆಗೆ ಹೋಗೋಣ ಬಾ. ಯಾವನಿಗೂ ಹುಟ್ಟಿದ ರಂಗನಿಗೂ ನನಗೂ ಏನೇ ಸಂಬಂಧ? ಯಾವನೋ ಕೆಡ್ಸಿದ್ ನನಗೂ ನಿಮಗೂ ಏನ್ ಸಂಬಂಧ? ನಾಳೆ ಅವನು ಹುಟ್ಟೋ ಮಗುನ ಮೊಮ್ಮಗ ಅಂತ ಹೇಳ್ಕೊಳಕ್ ನಾನ್ ತಯಾರಾಗಿಲ್ಲ. ನಾನ್ ತಯಾರಾಗಿದ್ದೀನಿ. ಆ ಮಗು ಏನೇ ಆಗಿದ್ರು ಅದಕ್ಕೆ ನಾನು ಅಜ್ಜಿನೇ. ನಿಮಗ್ ಬೇಡ ಅಂದ್ರೆ ಬೇಡ. ನಿಮ್ಮ ಆಸ್ತಿ ಅಧಿಕಾರದಲ್ಲಿ ಒಂದ್ ಕಾಸಿನಷ್ಟು ಅವ್ರಿಗೆ ಬೇಡ. ಅವ್ರಿಗೆ ಏನು, ನನಗೂ ಬೇಡ. ಇಷ್ಟು ದಿನ ದುಡ್ದೆ ತಿಂದೆ, ನೀವೇನ್ ಬಿಟ್ಟಿಯನ್ನ ಹಾಕಿಲ್ವಲ್ಲ ನಂಗೆ. ನನಗೆ ಬಾಲು ರಂಗ ಇಬ್ರು ಒಂದೇ. ನೀವ್ ಯಾರಿಗೇನ್ ಮಾಡಿದ್ರು ನಂಗಿರೋ ಸಂಬಂಧ ತಪ್ಪಕ್ಕಾಗಲ್ಲ. ಏ, ರಂಗನ್ ಸಂಬಂಧ ಅವಳು ಇಲ್ದ ಮಾಡಿದ್ದಾಯ್ತು ಕಣೆ. ಈಗ ನೀನ್ ಹೋಗ ಅವಳಿಗೆ ಹೇಳು, ನಮ್ಮನೆ ಕಡೆ ಅವಳು ಸುಳಿಯೋದು ಬೇಡ ಅಂತ ಅಷ್ಟೇ. ಹೋಗೆ ಹೋಗೆ ಅಂದ್ರೆ ಕಮ್ ಇನ್. ಹಲೋ ಗೌರಿ. ಹಾಯ್. ಓ ನೀವಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಗೌರಿ, ಈ ಮಗು ಹುಟ್ಟೇ ಇದ್ರೆ ಒಳ್ಳೇದಲ್ವೇ? ಯಾಕೆ? ನಮ್ಮ ಅಪ್ಪ ರಂಗನ್ನು ನಿಮ್ಮನ್ನು ಬೇರೆ ಮಾಡ್ಬೇಕು ಅಂತಿದ್ದಾನೆ. ಮಾಡಿದ್ರೆ ಮಾಡ್ಕೊಳ್ಳಿ. ರಂಗನ್ ಜೊತೆ ನನ್ ಬಾಳ್ ಸುಖ ಅಂತ ನಾನೇನು ಅನ್ಕೊಂಡಿಲ್ಲ ಬಾಲು. ಆದ್ರೆ ಅದೊಂದು ಫಲ ಕೊಟ್ಟಿದೆ ಅನ್ನೋದೇ ಸಮಾಧಾನ. ಅಷ್ಟೇ ಸಾಕು. ನಾನು ಶ್ರೀಮಂತಳೆ ಬಾಲು, ಆದ್ರೆ ಆ ಲೈಫ್ ನಂಗೆ ಆರ್ಟಿಫಿಷಿಯಲ್ ಅನ್ನಿಸ್ತು. ದುಡ್ಡು, ಅಧಿಕಾರ ಮತ್ತವ್ರ ಪ್ಲಾಟ್ಫಾರ್ಮ್ ಲೆಕ್ಚರ್ಸು ಪಕ್ಕದಲ್ಲೇ ಇರೋ ತಿರುಪೆ ನನಗೆ ಅನ್ನ ಕೊಡ್ತಿಲ್ಲ ಅನ್ನಿಸ್ತು. ಎಲ್ರೂ ನಿಕೃಷ್ಟವಾಗಿ ಕಾಣ್ತಿರೋ ಒಂದ್ ಜೀವದಲ್ಲಿ ಎಂಥ ಬೆಂಕಿ ಇರುತ್ತೆ ಅಂತ ನೋಡ್ಬೇಕು ಅನ್ನಿಸ್ತು. ರಂಗನ್ ಸ್ನೇಹ ಆಯ್ತು. ಆ ಬೆಂಕಿ ನಿಜವಾದ ಸುಖ ಕಂಡೆ ಬಾಲು. ಸತ್ಯ ಜೀವನದ ನಮ್ಮಮ್ಮನ ಹಾಗೆ ನೀನು ನಾಳೆ ಹುಟ್ಟ ಆ ಮಗು ಯಾಕೆ ಬೇಕು ಅಂತ ನಾನ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ.
ಅದ್ಯಾಕ್ ಸಜ್ಜೀವನ ಆಗುತ್ತೆ ನಂದು? ನಿಮ್ಮಮ್ಮ ಜೀವನ ಸೆಕ್ಯೂರ್ ಮಾಡ್ಕೋಬೇಕು ಅನ್ನೋ ಅವಸರದಲ್ಲಿ ದೊಡ್ಡ ತಪ್ಪು ಮಾಡಿದ್ರು. ಮಾಡ್ಲಿ, ಆದ್ರೆ ಅದರ ಸಾಧ್ಯತೆ ಯೋಗ್ಯತೆಗಳನ್ನ ಅವ್ರ ಬದುಕಿನಲ್ಲಿ ತೋರಿಸ್ಕೊಳ್ದೆ ಹೋದದ್ದು ಇನ್ನೂ ದೊಡ್ಡ ತಪ್ಪಾಗೋಯ್ತು. ಅವಳಿಗೆ ಆ ಚೈತನ್ಯ, ಆ ಯೋಗ್ಯತೆ ಎಲ್ಲಿತ್ತು? ಬಾಲು, ಎಸ್, ಸತ್ಯ ಬತ್ತಲಿಯಾಗಿ ಎದುರಿಗೆ ನಿಂತ್ರೆ ಮೋಡ ಹೋಗಿ ಬಾಗಲ್ ಮರೆ ನಿಂತು ನೋಡ್ತಾರೆ ಈ ಜನ. ಮತ್ ಅವರೇ ಕಲ್ಲು ಎಸಿತಾರೆ. ಕವರ್ಸ್. ಅದಕ್ಕೆ ಹೇಳೋದು ಬೋಲ್ಡ್ ಆಗಿರ್ಬೇಕು ಅಂತ. ನಾನೇನೋ ಹಾಗೆಪ್ಪ, ನನ್ ಯಾರು ಕೇಳಲ್ಲ. ಕೇಳಿದ್ರೆ ಹೆಣ್ಣು ಗಂಡನ ಸಂಬಂಧದ ಗುರುತು ಈ ಗರ್ಭ ಅಂತೀನಿ. ಒಂದು ಗಳಿಗೆ ಸುಖದ ಅಥವಾ ಚಟದ ಶಿಕ್ಷೆ ಅಲ್ಲ ಅಂತ ಅಂದ್ಬಿಡ್ತೀನಿ. ಗೌರಿ, ಬಾಲು, ನೀನ್ ಹೇಳ್ದಾಗ ಗಟ್ಟಿ ಪಿಂಡನೇ ಕಣೋ ಇದು. ಅಲ್ಲ ಗೌರಿ, ಮತ್ ನಿಂಗ್ ಮದ್ವೆನೇ ಆಗಿಲ್ಲ? ಮದ್ವೆಗಿಂತ ನಾನೊಬ್ಬನ ಮನಸಾರೆ ಪ್ರೀತಿಸ್ತೆ ಅನ್ನೋದೇ ಸಾಕು. ಮಗು ಜನ್ಮ ಕೊಡೋದು ನನ್ನ ಹಕ್ಕು. ಆ ಮಗು ನಿಮ್ಮನ್ನ ನಾಳೆ ಗೌರವಿಸ್ತಾ ಹೋದ್ರೆ? ಐ ಡೋಂಟ್ ಕೇರ್. ನಮ್ಮಮ್ಮ ಹೀಗಾಗ್ಲಿಲ್ವಲ್ಲ, ಬಾಳ ಒಂದ್ ಕಡೆ ಮನಸ್ಸೊಂದ್ ಕಡೆ ಮಾಡ್ಕೊಂಡ್ಬಿಟ್ಲು. ಅದಕ್ಕೆ ಅವ್ರ ಜೀವನದುದ್ದಕ್ಕೂ ಶಾಂತಿನೇ ಇರ್ಲಿಲ್ಲ. ರೆಸ್ಪೆಕ್ಟ್ ಆರ್ ರಿಗಾರ್ಡ್ಸ್ ಒಂದೂ ಇಲ್ಲ. ಹೆಣ್ಣು ಕುಲಕ್ಕೆ ಶಾಪ ಆಗೋದು. ನಿನ್ನೆ ನಾಳೆಗಳು ಅಗಿದುಗಿದ ಸಿಪ್ಪೆ ಇದ್ದಾಗವರು. ನೀರಿನ ಮೇಲೆ ಚಿತ್ರ ಬೆತ್ತಲಿಕ್ಕಾಗೋದಿಲ್ಲ, ಆಗೋದಿಲ್ಲ. ಕತ್ತಿಯಲ್ಲಿ ಗಾಯ ಮಾಡಲಿಕ್ಕಾಗೋದಿಲ್ಲ, ಆಗೋದಿಲ್ಲ. ಅದಕ್ಕೆ ನೆನಪಿನ ಹಂಗಿಲ್ಲ, ಹಂಗಿಲ್ಲ. ಬಾಲು, ಈಗ್ಲೇ ಬೇಡ, ಸುಮ್ನಿರೆ. ಅಪ್ಪ ಒಳಗೋಗ್ಲಿ, ಬಾಲು, ಆಮೇಲೆ ಕಾರ್ ತಗೊಂಡು ಹೋಗೋಣ. ಬಾಲು, ಅರ್ಚನಾ, ಅರ್ಚನಾ, ಎಲ್ಲಿ ಹೋದ್ರು ಇವ್ರು? ಬಾಲು, ಬಾಲು, ಅಪ್ಪ ಮೇಲೋದ ಕಣೆ, ಬೇಗ ಬೇರೆ ಕೂತ್ಕೊಳ್ಳೆ. ಕಾರ್ ಸ್ಟಾರ್ಟ್ ಮಾಡು. ರಂಗ ಎಲ್ಲಿದ್ದಾನೆ ಹುಡ್ಕೋಣ ಬಾ. ಬಾಲು, ಅರ್ಚನಾ. ಶಾರದಾ, ಬಾಲು ಎಲ್ಲಿ? ರಂಗನ್ ಎಲ್ಲಿ ಕಳ್ಸಿದ್ರಿ ನೀವು? ಅದೆಲ್ಲ ನಿಂಗೆ ಯಾಕೆ? ಅದೆಲ್ಲ ನನ್ಗೆ ಯಾಕಂತೀರಾ? ಅದೆಲ್ಲ ನನ್ಗೆ ಯಾಕಂತೀರಾ? ಬೇಗೆ ಮಾತ್ರ ತಲೆಯ ಗಡಿಗೆಯ ತುಂಬ ಮಾಸಿದ ಮುಖ, ಮೈ ತುಂಬ ನೆನಪಿನ ಗಾಯ, ಮೈ ತುಂಬ ನೆನಪಿನ. ಏನೇ ಸ್ಪೀಡು? ಅದೇ ಕಣೋ, ರೆಕ್ಲೆಸ್ ಡ್ರೈವಿಂಗ್ ಹೀಟ್ ಜನರೇಟ್ ಮಾಡುತ್ತೆ ಕಣೋ. ನಿಂಗ್ ಗೊತ್ತಿಲ್ಲ? ಎಷ್ಟು ಮಜಾ ಇರುತ್ತೆ ಗೊತ್ತಾ? ಆದ್ರೆ
ಆಕ್ಸಿಡೆಂಟ್ ಇನ್ನೂ ಹೀಟ್ ಜನರೇಟ್ ಮಾಡುತ್ತೆ ಗೊತ್ತಾ? ತಗೊಂಡಾಗೆಲ್ಲ ಗುದ್ಬಿಡೋಣ. ಎಕ್ಸಾಕ್ಟ್ಲಿ ಹಾಗೆ ಮಾಡೋಣ. ನಿಮ್ಮ ಅಪ್ಪನ ತಾಪತ್ರ ಜರ್ನಿಗೂ ಎಂಟ್ ಕೊಟ್ಟಂಗಾಗುತ್ತೆ. ಪಾಪ ಸ್ಟೇಷನ್ ಸಿಗದೆ ಒದ್ದಾಡ್ತಾ ಇದ್ದಾನೆ. ಕಂಟ್ರೋಲ್ ಮಾಡಿ, ಸ್ವಿಚ್ ಆಫ್ ಮಾಡು. ಏನ್ ಮಾಡೋದು? ಕಂಟ್ರೋಲ್ ಮಾಡಿ. ಹೇಗಿತ್ತು? ಹೇಗಿದೆ? ತಳ್ಸ್ಕೊಂಡ್ಬಿಟ್ಟಿದೆ ಕಣೋ. ನನ್ ಕಲ್ಪಲ್ಲಿ ತರ್ತಿದೆ ಅಷ್ಟೇ. ನಿಂಗೆ ಜ್ವರ ಬಿಟ್ಬಿತ್ತಾ? ಇಲ್ಲಪ್ಪ, ನಂಗೇನಾಗ್ಲಿಲ್ಲ. ಅದು ನೋಡಲ್ಲಿ ಹಿಂಗಿದೆ ನೋಡು. ಪಾಪ ಚಿಕ್ಕಪ್ಪನ್ ಜನ್ನಿಗೆ ಸ್ಟೇಷನ್ ಸಿಕ್ತ ನೋಡು ಕೊನೆಗೆ. ಗಾಯ ಆಯ್ತಾ? ಇಲ್ಲ ಕಣೆ, ಅಲ್ಲಿ ನೋಡೋದು ಹೇಗ್ ಬಿದ್ದಿದೆ ನೋಡು ಟಾಪಲ್ ಆಗಿ. ರಿಯಲಿ ಗುಡ್. ಕ್ಲಚ್ ಗೇರು ಬ್ರೇಕ್ ಎಲ್ಲ ಬಿಚ್ಕೊಂಡು ಚಿಕ್ಕಮ್ಮನ ತರ ಮಲಗ್ ಬಿಟ್ಟಿದೆ. ಐ ಥಿಂಕ್ ವಿ ಶುಡ್ ಸೇ ಗುಡ್ ಬೈ ಟು ಇಟ್. ಗುಡ್ ಬೈ. ಬಾಯ್ ಬಾಯ್. ಕ್ಲಚ್ಚು ಗೇರು ಬ್ರೇಕು ಒಂದು ಇಲ್ದೇ ಇರೋ ಕಾರು, ಲೈಸೆನ್ಸ್ ಇಲ್ಲದೆ ಓಡಿಸಿರೋದು, ಸಿವಿಯರ್ ಪನಿಷ್ಮೆಂಟ್. ವೆರಿ ಗುಡ್ ಸರ್. ಎಸ್ ಸರ್, ನೀವೇನ್ ಪನಿಷ್ಮೆಂಟ್ ಕೊಟ್ರು ವಿ ಆರ್ ವೆರಿ ಹ್ಯಾಪಿ. No man is an island to himself. Every man is involved in mankind. ಬಾಲು, ಅರ್ಚನಾ, ಹೌ ಕಮ್? ಏನ್ ರಂಗ, ಹೇಗಿದೆ ಜೈಲ್ ಎಕ್ಸ್ಪೀರಿಯನ್ಸ್? ಫೈನ್. ನಾವು ಅದಕ್ಕೆ ಬಂದ್ವಿ, ಆದ್ರೆ ಸಕ್ಸಸ್ಫುಲ್ ಆಗ್ಲಿಲ್ಲ. ಅಪ್ಪ ನಿನ್ ಮೇಲೆ ಇಲ್ಲದ ಅಪವಾದ ಹೊರಿಸ್ಬಿಟ್ಟು ನಿನ್ನ ಇಲ್ಲಿಗೆ ಕಳ್ಸಿದ್ದು ಒಳ್ಳೇದಾಯ್ತಲ್ಲ ನಿಂಗೆ? ಅಪ್ಪ ನನ್ನ ಇಲ್ಲಿಗೆ ಯಾಕೆ ಕಳಿಸ್ದ ಗೊತ್ತಾ? ಗೊತ್ತು. ನೀನ್ ಆ ಮನ್ಲಿರೋದು, ಗೌರಿನ್ ಲವ್ ಮಾಡಿದ್ದು, ಅವಳು ಬಸರಿ ಆಗಿದ್ದು, ಅವನಿಗೆ ಉಸಿರು ಕಟ್ಟಾಗ ಆಗಿರ್ಬೇಕು, ಅದಕ್ಕೇನೆ. ಅವನಿಗೆ ನನ್ನ ಗೌರಿ ಸಂಬಂಧ ಮುರಿಬೇಕು ಅಂತ. ಅದ್ ನಿಮ್ಮಪ್ಪ ಏನೋ, ಅವರಪ್ಪನ ಕೈಲೂ ಆಗಲ್ಲ. ಅದ್ ಸರಿ, ನೀ ಗೌರಿಗೆ ಇನ್ಫಾರ್ಮ್ ಮಾಡ್ದಲ್ಲೇ ಬಂದ್ಬಿಟ್ಟಲ್ಲ. ಅರ್ಚನಾ, ನನ್ನ ಗೌರಿ ಸಂಬಂಧದಲ್ಲಿ ಯಾವ ಬೈಂಡಿಂಗೂ ಇಲ್ಲ. ನಾವಿಬ್ರು ಒಟ್ಟಿಗೆ ಬದುಕಬೇಕು ಅನ್ನೋ ಅಗತ್ಯನೇ ಇಲ್ಲ. ಗುಡ್, ನಂಗೇನು ಹಾಗೆ ಇಷ್ಟನಪ್ಪ. ನಿನ್ಗೊಬ್ಳಿಗೆ ಎಲ್ಲ ಕಣೆ, ನನಗೂ ಇಷ್ಟಾನೆ. ಲೈಫ್ ನಲ್ಲಿ ಏನೇನ್ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಪಡಿಬೇಕು ಅಂತ. ಸಿದ್ಧಾರ್ಥನಾಗಿ ಎಸ್ಕೇಪಿಸ್ಟ್ ಆಗಿ ಹಾಗೆ ಹೆಂಡತಿ ಮಗುನೆಲ್ಲ ಬಿಟ್ಕೊಟ್ಟು ನಿರಾಕಾರ ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಮಲ್ಕೋಬೇಕು ನನಗೆ ಇಷ್ಟವಿಲ್ಲ. ಜೈಲು, ಸುಡುಗಾಡು, ಸೂಳೆ ಮನೆ ಎಲ್ಲದರ ಎಕ್ಸ್ಪೀರಿಯನ್ಸ್ ಬೇಕು ನನಗೆ. ಆದ್ರೆ ಏನ್ ಮಾಡೋದು, ಈ ವಾತಾವರಣ ಬಿಡ್ತಾ ಇಲ್ವಲ್ಲ. ಈ ಜನ ತಮ್ಮ ಸುತ್ತಲೂ ಇರೋ 4 ಗೋಡೆನೆ ಕೋಟೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮುಖವಾಡ ಇಲ್ಲದೆ ಅವ್ರಿಗೆ ನಡೆಯೋಕೆ ಬರೋಲ್ಲ. ಏನ್ ಮಾಡೋದು ಬಾಲು? ಬಾಲು ಇಸ್ ಕಮಿಂಗ್. ಯು ಫ್ರೀ. ಯು ಆರ್ ಫ್ರೀ. ಹಾಯ್ ರಂಗ. ಏನಿದೆಲ್ಲ ಹಾಗಾಯ್ತು? ಅಸಾಧ್ಯ ತೊಂಬರಾಟ, ತಂತಿಯಿಂದ ತಂತಿಗೆ ನೆಗೆತ, ಆಕಾಶದಲ್ಲೇ ಲಾಗಾಪಲ್ಟಿ. ಕೋಟೆ ಗೋಡೆ ಕೆಡೋದ್ವಿ, ಇನ್ಸ್ಪೆಕ್ಟರ್ ಮುಖವಾಡ ಕಿತ್ತಾಕಿದ್ವಿ, ಸತ್ಯ ಅದೊಂದು ತೋರ್ಸ್ಕೊಟ್ವಿ. ನಾವು ಯು ಆರ್ ಫ್ರೀ. ಅಂಚಿ ಹ್ಯಾಪಿ? ಅರ್ಚನಾ, ಸುಖ ದುಃಖ ಅನ್ನೋ ರೇಸ್ನಲ್ಲಿ ಬದುಕಿನ ಕೊಲೆ ಯಾಕಾಗ್ಬೇಕು ಹೇಳು? ಬಾಲು, ಹೊರತು ಎಂಥದ್ದೇ ಇರ್ಲಿ, ಅದು ಸತ್ಯವಾಗಿರ್ಬೇಕು. ಕರೆಕ್ಟ್. ನಾವು ಯಾವುದನ್ನು ಸ್ಥಾಪಿಸೋದು ಬೇಡ, ಪ್ರತಿಪಾದಿಸೋದು ಬೇಡ. ಬದುಕಿನ ತುಂಬಾ ತುಂಬಿರೋ ಅಸಂಬದ್ಧಗಳನ್ನೆಲ್ಲ ತೆಗೆದು ಹೊರಗಾಕೋಣ. ಓಕೆ, ನಡಿ ಹೋಗೋಣ.
ಬನ್ನಿ, ಗೌರಿ ಕಾಯ್ತಾ ಇದ್ದಾಳೆ ಹೊರಗೆ. ನಾಳೆಯೊಂದಿಗೆ ನೂರು ದಾರಿ ಇದೆ, ನೇರ ದಾರಿ ಇದೆ, ಬಾಣ ದಾರಿ ಇದೆ. ನಕ್ಷತ್ರ ಲೋಕದಲ್ಲೂ ನಡೆದಾಡಬಲ್ಲೆವಲ್ಲು, ನಕ್ಷತ್ರ ಲೋಕದಲ್ಲೂ ನಡೆದಾಡಬಲ್ಲೆವಲ್ಲು. ನಾಳೆ ಮಾಡುವರು ನಾವು ನಮ್ಮವರು, ನಾವು ಹೆದರದವರು. ನಾಳೆ ಮಾಡುವರು ನಾವು ನಮ್ಮವರು, ನಾವು ಹೆದರದವರು. ನಾಳೆಯೊಂದಿಗೆ ನೂರು ದಾರಿ ಇದೆ, ನೂರಾರು ದಾರಿ ಇದೆ. ಬೋಧಿ ವೃಕ್ಷದಡಿಯ ಬುದ್ಧರಲ್ಲ, ಪರಿಶುದ್ಧರಲ್ಲ, ಸಿದ್ಧಾರ್ಥರಲ್ಲ, ವಿಜ್ಞಾನ ಸಾಕ್ಷಿ ನಾವು. ಚಂದ್ರ ಸೂರ್ಯನ ಕಿರಣ ದೇವಿಯಲ್ಲಿ ಹತ್ತುವವರು ನಾವು, ಚಂದ್ರ ಸೂರ್ಯನ ಕಿರಣ ದೇವಿಯಲ್ಲಿ ಹತ್ತುವವರು ನಾವು. ನಾಳೆಯೊಂದಿಗೆ ನೂರು ದಾರಿ ಇದೆ, ನೂರಾರು ದಾರಿ ಇದೆ. ಆಚಾರ್ಯರೆಲ್ಲ ನಡೆದಂತ ನಾಡು, ಆಚಾರ್ಯರೆಲ್ಲ ನಡೆದಂತ ನಾಡು. ಮಡಿವಂತ ಜೋಡು, ಹಿಡಿವಂತ ಜಾಡು, ಬೇಡ ಬೇಡನಲು ಬಿಡದ ಜನರು ಎಡಬಿಡದೆ ಸೇರುತ್ತಿಹರು, ಬೇಡನಲು ಬಿಡದ ಜನರು ಎಡಬಿಡದೆ ಸೇರುತ್ತಿಹರು. ಕುರಿಗಳಿವು ನಮ್ಮ ಬಳಗ, ಕುದಿಯುತ್ತಿದೆ ಒಳಗೊಳಗ, ಕುರಿಗಳಿವು ನಮ್ಮ ಬಳಗ, ಕುದಿಯುತ್ತಿದೆ ಒಳಗೊಳಗ. ಪ್ರತಿಗ್ರಹ ಯನ್ಮೇ ಮನಸಾ ಭಾಷಾ ಕರ್ಮಣಾ ವಾ ದುಷ್ಕೃತಂ ಕೃತಂ ತನ್ನ ಇಂದ್ರೋ ವರುಣೋ ಬೃಹಸ್ಪತಿ ಸ್ವಧಿತಾ ಚ ಪುನಂತು ಪುನಃ ಪುನಃ. ನಮೋ ಗ್ನಯೇಪ್ಸುಮಧೇ ನಮ ಇಂದ್ರಾಯ ನಮೋ ವರುಣಾಯ ನಮೋ ವಾರುಣ್ಯೈ ನಮೋಭ್ಯಃ. ಯಥಪಾಂ ಕ್ರೂರಂಜತ ಮೇಧ್ಯಂಜತ ಶಾಂತಂ ತದಪಗಚ್ಚತಾತ್. ಪಾದ ಕಾಣಿಕೆ, ಭಕ್ತಿ ಕಾಣಿಕೆ, ಸ್ನೇಹ ಕಾಣಿಕೆ, ದೇಹ ಕಾಣಿಕೆ. ಪಾದ ಕಾಣಿಕೆ, ಭಕ್ತಿ ಕಾಣಿಕೆ, ಪಾದ ಕಾಣಿಕೆ, ಭಕ್ತಿ ಕಾಣಿಕೆ, ಸ್ನೇಹ ಕಾಣಿಕೆ, ದೇಹ ಕಾಣಿಕೆ. ಎಲ್ಲ ಕೊಟ್ಟ ಮೇಲೂ ಇರುವೆಲ್ಲ ಕೊಟ್ಟ ಮೇಲೂ ಸತ್ತಾದ ಮೇಲೂ ಕೈ ಮುಗಿವ ಸೋಲು ಏಕೆ? ನಾಳೆಯೊಂದಿಗೆ ನೂರು ದಾರಿ ಇದೆ, ನೇರ ದಾರಿ ಇದೆ, ಬಾಣ ದಾರಿ ಇದೆ. Like, share and subscribe to TV Next Kannada.